ಡಿ ರೂಪಾ ಈ ಹೆಸರು ಕೇಳಿರ್ತೀರಾ. ಖಾಕಿ ಪಡೆಯ ಲೇಡಿ ಸಿಂಗ್ ಅಂತೆ ಖ್ಯಾತರಾಗಿರುವ ಡಿ ರೂಪಾ 20 ವರ್ಷಗಳಲ್ಲಿ 40 ಬಾರಿ ವರ್ಗಾವಣೆಯಾಗಿ ಸಿಎಂ ಅವರನ್ನೇ ಅರೆಸ್ಟ್ ಮಾಡಿದಂಥ ಧೀಮಂತ ಮಹಿಳೆಯ ಸ್ಟೋರಿ ಇವತ್ತು ನೋಡ್ತಾ ಹೋಗೋಣ. ಏನೆಲ್ಲ ಆಯಿತು ಅವರ ಜೀವನದಲ್ಲಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ಪೊಲೀಸ್ ಅಭ್ಯರ್ಥಿಯು ಕೂಡ ಪೊಲೀಸ್ ಆಗ್ಬೇಕನ್ನೋರು ಕೂಡ ಡಿ ರೂಪಾ ಅನ್ನೋ ಹೆಸರು ಕೇಳಿರ್ತಾರೆ. ಯಾಕಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಮತ್ತೆ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದಂತಹ ಅಧಿಕಾರಿ. ಹಾಗಾಗಿ ಇವತ್ತು ಅವರ ಬಗ್ಗೆ ನೋಡೋದಾದ್ರೆ ನೋಡಿ, ಅನ್ಯಾಯ ಕಂಡರೆ ಸಿಂಹಣಿಯಂತೆ ಗುಡುಗಿದ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಡಿ ರೂಪಾ ಮುದ್ಗಿಲ್. ಅವರ ಬಗ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಗಂಡಸರ ಅಬ್ಬರ. ಆದರೆ ಈ ಮಹಿಳಾ ಅಧಿಕಾರಿಯ ಹೆಸರು ಕೇಳಿದರೆ ಎಂತಹ ಘಟಾನುಘಟಿ ಅಪರಾಧಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ಪ್ಯಾಂಟ್ ಕೂಡ ನಡುಗುತ್ತೆ, ಮತ್ತೆ ಹಾಗೆ ಭಯ ಕೂಡ ಆಗುತ್ತೆ. ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನು ಅಬದ್ಧವಾಗಿ ಯಾರಿಗೂ ಕೂಡ ಹೆದರದೆ ಮಾಡಿದರೆ ಈ ರಾಜಕೀಯ ವ್ಯವಸ್ಥೆ ಅವರಿಗೆ ಹೀಗೆ ಬಹುಮಾನ ನೀಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ರೂಪಾ ಅವರೇ ಈ ಎಲ್ಲ ಉದಾಹರಣೆಗಳಿಗೆ ಸಾಕ್ಷಿ. ಯಾಕಂತಂದ್ರೆ ಇವರು 20 ವರ್ಷಗಳ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 40 ಬಾರಿ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಯಾವ ಒಂದು ಪರಿಸ್ಥಿತಿ, ಇಂತಹ ಒಂದು ಅಧಿಕಾರಿಗೆ ಇಂಥ ಒಂದು ಪರಿಸ್ಥಿತಿ ಬರಬೇಕು. ಇಂಥ ಧೀಮಂತ ಮಹಿಳೆಗೆ 40 ಬಾರಿ ವರ್ಗಾವಣೆ ಅಂತಂದ್ರೆ ಸಾರ್ವಜನಿಕರು ಮತ್ತೆ ಕೆಲವೊಬ್ರು ಕೂಡ ಯೋಚನೆ ಮಾಡಲೇಬೇಕಾಗುತ್ತೆ. 40 ಬಾರಿ ಯಾಕೆ ವರ್ಗಾವಣೆ ಮಾಡಲಿ? ಇವರು ಅಷ್ಟೊಂದು ಕೆಲಸ ಚೆನ್ನಾಗಿ ಮಾಡಿದ್ರು ಕೂಡ, ಇಷ್ಟೊಂದು ಭಯ ಪಡಿಸಿದ್ರು ಕೂಡ ಯಾಕೆ ಇವರನ್ನ 40 ಬಾರಿ, ಇವರ ಮಾನಸಿಕ ಒಂದು ಹಿಂಸೆ ಆಗಿರ್ಲಿಲ್ವಾ? ಇವರಿಗೆ ಮಾನಸಿಕವಾಗಿ ಎಷ್ಟು ಕುಗ್ಗಿರಬೇಕು ಇವರು 40 ಬಾರಿ ವರ್ಗಾವಣೆ ಅಂತಂದರೆ? ಒಬ್ಬ ಧೀಮಂತ ಮಹಿಳೆ, ದಿಟ್ಟ ಅಧಿಕಾರಿಗೆ ಇಂಥ ಒಂದು ಪರಿಸ್ಥಿತಿ ಅಂದರೆ ಯಾರು ಕೂಡ ಯೋಚನೆ ಮಾಡದೇ ಇರ್ತಾರ? ಅಂದರೆ ವರ್ಷಕ್ಕೆ ಸರಾಸರಿ 2 ಬಾರಿ ಆದರೂ ಕೂಡ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲ್ಲಾಡುವಂತಹ ಸ್ಥಿತಿ ಇವರದ್ದಾಗಿದೆ. ಇದು ನಾವು ದಕ್ಷ ಅಧಿಕಾರಿಗಳಿಗೆ ನೀಡುವ ಗೌರವ. ಅಂದು ಸಿಎಂ ಅವರನ್ನೇ ಅರೆಸ್ಟ್ ಮಾಡಿದಂತಹ ಧೈರ್ಯವಂತ ಮಹಿಳೆ. ಯಾರಿಗೂ ನೋಡಿ, ಸಾಮಾನ್ಯ ಅಧಿಕಾರಿಗಳಿಗೆ ಯಾವುದೋ ಒಂದು ಅಧಿಕಾರಿಗಳಿಂದ ಫೋನ್ ಬಂದಾಗ ಒಂದು ಸಾಮಾನ್ಯ ಅಧಿಕಾರಿಯಾಗಲಿ ಅಥವಾ ಸಾಮಾನ್ಯ ಜನನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸವರು ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ. ಆದರೆ ಅಂದು ಸಿಎಂ ಅವರನ್ನೇ ಅರೆಸ್ಟ್ ಮಾಡಿದಂತಹ ಒಂದು ಧೀಮಂತ IPS ಅಧಿಕಾರಿ ಇವರು. ಡಿ ರೂಪಾ ಅವರ ಹೆಸರನ್ನ ಇಡೀ ದೇಶ ನೆನಪಿಸಿಕೊಳ್ಳಲು ಒಂದು ಪ್ರಮುಖ ಕಾರಣ ಅಂತಂದ್ರೆ ಇದೆ. ಸಿಎಂ ಅವರನ್ನ 2004ರಲ್ಲಿ ನಡೆದಂತಹ ಘಟನೆಯಲ್ಲಿ ಆಗ ರೂಪಾ ಅವರು ಧಾರವಾಡದ SP ಆಗಿದ್ರು. ಆ ಸಮಯದಲ್ಲಿ ಮಧ್ಯಪ್ರದೇಶದ ಅಂದಿನ ಮುಖ್ಯಮಂತ್ರಿ ಆದಂತಹ ಉಮಾ ಭಾರತಿಯವರ ವಿರುದ್ಧ ಹುಬ್ಳಿ ನ್ಯಾಯಾಲಯದಲ್ಲಿ ಒಂದು ವಾರೆಂಟ್ ಕೂಡ ಹೊರಡಿಸಲಾಗಿರುತ್ತೆ. ಸಾಮಾನ್ಯವಾಗಿ ಒಬ್ಬ ಆಗಲೇ ಹೇಳಿದಂತೆ ಮುಖ್ಯಮಂತ್ರಿಯನ್ನ ಮುಟ್ಟಲು ದೊಡ್ಡ ದೊಡ್ಡ ಅಧಿಕಾರಿಗಳೇ 10 ಬಾರಿ ಯೋಚನೆ ಮಾಡ್ತಾರೆ. ಆದರೆ ರೂಪಾ ಅವರು ಕಿಂಚಿತ್ತು ಯೋಚನೆ ಮಾಡದೆ, ತಡ ಮಾಡದೆ ನೇರವಾಗಿ ಮಧ್ಯಪ್ರದೇಶಕ್ಕೆ ಹೋಗಿ ಸಿಎಂ ಉಮಾ ಭಾರತಿಯವರನ್ನ ಬಂಧಿಸಿ ಕರೆತರ್ತಾರೆ. ಒಬ್ಬ ಯುವ ಅಧಿಕಾರಿ ಈ ಧೈರ್ಯ ಕಂಡು ಇಡೀ ಭಾರತವೇ ಸ್ತಬ್ಧವಾಗಿಬಿಡುತ್ತೆ. ಈ ಧೈರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಮೆಚ್ಚುಗೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ, ಎಲ್ಲ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಅವರ ಒಂದು ಭಯದಲ್ಲಿ ಬದುಕುವ ಸ್ಥಿತಿ ಕೂಡ ಆ ಒಂದು ಘಟನೆಯನ್ನು ನೆನಪಿಸಿಕೊಂಡು ಎಲ್ಲರೂ ಕೂಡ ಡಿ ರೂಪಾ ಅವರನ್ನು ಪ್ರಶಂಸಿಸುತ್ತಾರೆ. ಅಂದಿನಿಂದ ಇವರ ಧೈರ್ಯವಂತೆ ರೂಪಾ ಎಂದೇ ಪ್ರಖ್ಯಾತರಾಗ್ತಾರೆ. ಆದ ನಂತರ ಪರಪ್ಪನ ಅಗ್ರಹಾರದ ಹಗರಣದ ಬಯಲಿಗೆಳಿದಂತಹ ಈ ಮಹಿಳೆ ಯಾವ ಒಂದು ಪ್ರಕರಣವನ್ನು ಬಯಲಿಗೆಳಿತಾರೆ ಅಂತಂದರೆ, ರೂಪಾ ಅವರು ಎಲ್ಲೇ ಹೋದರೂ ಸುಮ್ಮನೆ ಕೂರುವವರಲ್ಲ. ಅವರು DIG ಅಂದರೆ ಕಾರಾಗೃಹದ DIG ಆಗಿದ್ದಾಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳನ್ನು ಬಯಲಿಗೆಳ್ತಾರೆ. ತಮಿಳುನಾಡಿನ ಪ್ರಭಾವಿ ನಾಯಕಿ, ಎಲ್ಲರೂ ಕೇಳೇ ಇರ್ತೀರ, VK ಶಶಿಕಲಾ ಅವರ ಜೈಲಿನಲ್ಲಿ ರಾಜ್ಯಾದ್ಯಂತ ನೀಡಲಾಗ್ತಿದೆ. ಅವರಿಗೆ ಪ್ರತ್ಯೇಕ ಅಡುಗೆ ಮನೆ ವ್ಯವಸ್ಥೆ ಜೈಲಿನಲ್ಲೇ ಮಾಡಲಾಗಿದೆ ಮತ್ತು ಇದಕ್ಕಾಗಿ ಮೇಲಧಿಕಾರಿಗಳು 2 ಕೋಟಿ ಲಂಚ ಕೂಡ ಪಡೆದಿದ್ದಾರೆ ಎಂದು ಆವಾಗ ಡಿ ರೂಪಾ ಅವರು ವರದಿಯನ್ನು ಮಾಡ್ತಾರೆ. ನೋಡಿ, ಎಂತಹ ಒಂದು ಪ್ರಕರಣ. ಈ ವರದಿ ಸೃಷ್ಟಿಸಿದ ನಂತರ ಸಂಚಲನ ಕೂಡ ಸಾಮಾನ್ಯವಾದಂತಲ್ಲ, ಸಾಮಾನ್ಯ ಸಂಚಲನವಲ್ಲ ಇದು. ಈ ಸತ್ಯ ಹೇಳಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಏನು ಗೊತ್ತಾ? ಮತ್ತೊಂದು ವರ್ಗಾವಣೆ. ನೋಡಿ, ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಒಂದು ಸ್ಥಿತಿಗೆ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇಂಥ ಒಂದು ಸ್ಥಿತಿ ಬರುತ್ತೆ. ಹೌದು, ಭ್ರಷ್ಟಾಚಾರವನ್ನು ಪ್ರಶ್ನಿಸೋದಕ್ಕೆ ಅವರನ್ನು ತಕ್ಷಣವೇ ಸಂಚಾರ ವಿಭಾಗಕ್ಕೆ ಎತ್ತಿ ಹಾಕಲಾಗತ್ತೆ. ಆದರೆ ರೂಪಾ ಅವರು ಎದೆಗುಂದಿದ್ದಿಲ್ಲ. ನಾನು ಸತ್ಯ ಹೇಳಿದ್ದೇನೆ,
ಅದಕ್ಕೆ ಯಾವುದೇ ಶಿಕ್ಷೆ ಅನುಭವಿಸಲು ಸಿದ್ಧ ಎಂದು ಗುಡುತ್ತಾರೆ. ಆಗಲೂ ಕೂಡ ಇದೇ ದಿಟ್ಟ ನಿರ್ಧಾರವನ್ನು ಡಿ ರೂಪಾ ಅವರು ತಗೊಳ್ತಾರೆ. ಆದರೆ ಈ 40 ಬಾರಿ ವರ್ಗಾವಣೆ ಇದು ಅಚಲ ವ್ಯಕ್ತಿತ್ವದ ಗುರುತ. ಇವತ್ತಿನ ಕಾಲದಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ 2 ವರ್ಷಕ್ಕೊಮ್ಮೆ ವರ್ಗಾವಣೆಯಾದರೆ ಸಾಕು, ಅವರು ಹತಾಶರಾಗ್ತಾರೆ. ಆದರೆ ರೂಪಾ ಅವರಿಗೆ 40 ಬಾರಿ ಟ್ರಾನ್ಸ್ಫರ್ ಆದರೂ ಕೂಡ ಅವರ ಹುಮ್ಮಸ್ಸು ಇನ್ನೂ ಕೂಡ ಕುಂದಿಲ್ಲ. ರಾಜಕೀಯ ಒತ್ತಡಕ್ಕೆ ಬಗ್ಗದ ಗುಣ, ರಾಜಕಾರಣಿಗಳ ಅಕ್ರಮ ಗನ್ಮ್ಯಾನ್ಗಳನ್ನು ಹಿಂಪಡೆದಿದ್ದು ಇರಲಿ ಅಥವಾ ಪ್ರಭಾವಿಗಳ ವಿರುದ್ಧ FIR ದಾಖಲಿಸುವುದು ಇರಲಿ, ರೂಪಾ ಅವರು ಎಂದಿಗೂ ಹಿಂದೆ ಇಂಥ ವಿಷಯದಲ್ಲಿ ಸರಿದಿದ್ದ ಮಾತೇ ಇಲ್ಲ. ಶೂನ್ಯ ಭ್ರಷ್ಟಾಚಾರ ಇವರ ಕೈ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗೂ ಗೊತ್ತು. ಮೇಡಮ್ ಮುಂದೆ ಒಂದು ಪೈಸೆ ಲಂಚದ ಮಾತು ಎತ್ತುವಂತಿಲ್ಲ ಅಂತ ಅಲ್ಲಿರುವಂತಹ ಅಧಿಕಾರಿಗಳು, ಇವರ ಹಿಂದೆ ಇರುವಂತಹ ಸಿಬ್ಬಂದಿಗಳು ಆಡುವಂತಹ ಮಾತುಗಳು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮಗೆ ಯಾಕೆ ರೂಪಾ ಅವರು ಸ್ಫೂರ್ತಿ ಅಂತ ನೋಡೋದಾದರೆ ನೋಡಿ, ಲಿಂಗ ತಾರತಮ್ಯಕ್ಕೆ ಸೆಡ್ಡು ಹೊಡೆದಂತಹ ಪೊಲೀಸ್ ಇಲಾಖೆಯಂತಹ ಪುರುಷ ಪ್ರಧಾನ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯಾಗಿ ಇವರು ಸಾಧಿಸಿದ ಎತ್ತರ ಮತ್ತು ಇವರ ಸಾಧನೆ ಸಾಮಾನ್ಯದದ್ದಲ್ಲ. ಇವರದ್ದು ಸಾವಿರಾರು ಹೆಣ್ಣು ಮಕ್ಕಳು IPS ಅಧಿಕಾರಿ ಆಗಬೇಕೆಂದು ಕನಸು ಕಾಣ್ತಾರೆ. ಅಂದರೆ ಅದಕ್ಕೆ ರೂಪಾ ಅವರೇ ಸ್ಫೂರ್ತಿ. ಭಯವಿಲ್ಲದ ಬದುಕು, ನನಗೆ ಗನ್ಮ್ಯಾನ್ ಬೇಕಿಲ್ಲ, ನಾನು ಯಾರದ್ದೋ ಪ್ರತಿಷ್ಠಿತೆಗಾಗಿ ಕೆಲಸ ಮಾಡುವುದಿಲ್ಲ ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕೂಡ ಡಿ ರೂಪಾ ಅವರು ಹೇಳಿರುವಂಥ ಮಾತಿದು. ಏನಂದರೆ ಬಹುಮುಖ ಪ್ರತಿಭೆ ರೂಪಾ ಅವರು. ಇವರು ಬರೀ ಕಠಿಣ ಅಧಿಕಾರಿ ಅಷ್ಟೇ ಅಲ್ಲ, ಅತ್ಯುತ್ತಮ ಭರತನಾಟ್ಯ ಕಲಾವಿದೆ ಮತ್ತು ಶಾಸ್ತ್ರೀಯ ಸಂಗೀತಗಾರ್ತಿ ಕೂಡ ಹೌದು. ಅಂದರೆ ಕೆಲಸದ ಒತ್ತಡದ ನಡುವೆ ಕೂಡ ತಮ್ಮ ಹಾಸ್ಯಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಇವರಿಂದ ಕಲಿಯಬೇಕಾಗತ್ತೆ. ಯಾಕಂತಂದರೆ ಒಂದೇ ಒಂದು ಅಧಿಕಾರಿ ಮಾತ್ರ ಅಲ್ಲ, ಇವರು ಬಹುಮುಖ ಪ್ರತಿಭೆ. ಮತ್ತು ಸಾಮಾನ್ಯವಾಗಿ ಇವರು ಭರತನಾಟ್ಯ ಆಗಿರ್ಬೋದು, ಸಿಂಗಿಂಗ್, ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ನೀವು ನೋಡಿರ್ತೀರ ಕಾಣುವಂತಹ ಇವರು ಡಿ ರೂಪಾ ಅವರು. ಅಂದರೆ ವ್ಯವಸ್ಥೆಗೆ ಏನಂತ ಹೇಳಬೇಕು, ಇಂತಹ 40 ಬಾರಿ ವರ್ಗಾವಣೆಯ ಮಾಡಿದಂತಹ ವ್ಯವಸ್ಥೆಗೆ ನಮ್ಮ ದೇಶದಲ್ಲಿ ಅಪರಾಧಿಗಳು ಕಡಿಮೆಯಾಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ಅಂತ ನಾವು ಬಯಸುತ್ತೇವೆ. ಆದರೆ ಇಂತಹ ದಕ್ಷ ಅಧಿಕಾರಿಗಳಿಗೆ ಮುಕ್ತವಾಗಿ ಕೆಲಸ ಮಾಡಲು ನಾವು ಬಿಡ್ತಿಲ್ವಲ್ಲ ಈ ಅಧಿಕಾರ. ಅಷ್ಟೊಂದು ಸಾಕಷ್ಟು ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಧಿಕಾರವನ್ನು ಬಳಸಿ ಕೆಲವೊಬ್ಬರು ದುರುಪಯೋಗಿಸ್ಕೊಳ್ತಾರೆ. ಆದರೆ ಇವರು ಅಂಥ ಒಂದು ಅಧಿಕಾರವನ್ನು ಒಳ್ಳೆಯದಕ್ಕೆ ಬಳಸಿ ದಕ್ಷ ಅಧಿಕಾರಿಯಾಗಿ ಬೆಳೆದಿದ್ದೇ ತಪ್ಪ. 20 ವರ್ಷದಲ್ಲೇ 40 ಬಾರಿ ವರ್ಗಾವಣೆ ಮಾಡುವುದು ಆ ಅಧಿಕಾರಿಯ ಶಕ್ತಿಯನ್ನು ಕುಗ್ಗಿಸುವುದಕ್ಕೂ ಕೂಡ ಇದು ಕಾರಣವಾಗಬಹುದಲ್ಲ. ಅವರನ್ನು ಅಲೆದಾಡಿಸಿ ಸುಸ್ತಾಗಿಸುವುದಕ್ಕೂ ಯಾವ ಅಧಿಕಾರಿಗೂ ಕೂಡ ಇಂಥ ಸ್ಥಿತಿ ಬರಬೇಕಾ? ಅಂದರೆ ಸಾಮಾನ್ಯವಾಗಿ ಇಂಥ ದಕ್ಷ ಅಧಿಕಾರಿಗೆ ಇಂಥ ಒಂದು ಸ್ಥಿತಿ ಬರಬೇಕಾ? ಆವಾಗಲೇ ಹೇಳಿದಂತೆ ರೂಪಾ ಅವರಂಥ ಅಧಿಕಾರಿಗಳು ಎಲ್ಲಿಯವರೆಗೆ ಈ ವ್ಯವಸ್ಥೆಯಲ್ಲಿ ಅಚಲವಾಗಿ ನಿಲ್ತಾರೋ ಅಲ್ಲಿಯವರೆಗೆ ಮಾತ್ರ ಸಾಮಾನ್ಯ ಜನರಿಗೆ ನ್ಯಾಯದ ಮೇಲೆ ನಂಬಿಕೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇವರು IAS ಅಧಿಕಾರಿ ರೋಹಿಣಿ ಸಿಂಧೂರ್ ಅವರೊಂದಿಗೂ ಕೂಡ ವಿವಾದದೊಂದಿಗೆ ಸುದ್ದಿಯಲ್ಲೂ ಕೂಡ ಇದ್ದರು. ಅವರ ವೃತ್ತಿ ಜೀವನದ ದಕ್ಷತೆಯನ್ನು ಕೂಡ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಯಾಕಂದರೆ ಅಂಥ ಒಂದು ಅಧಿಕಾರವನ್ನು, ಅಂಥ ಒಂದು ಜೀವನವನ್ನು ನಡೆಸಿರುವಂಥ ಡಿ ರೂಪಾ ಅವರು ಎಲ್ರಿಗೂ ಕೂಡ ಸ್ಫೂರ್ತಿ. ಮತ್ತು ಪೊಲೀಸ್ ಆಗಬೇಕೆನ್ನುವಂತಹ ಅಧಿಕಾರಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಇವರು ಸ್ಫೂರ್ತಿ ಆಗೇ ಆಗಿರ್ತಾರೆ. ಯಾಕಂತಂದರೆ ಇಂಥ ಒಂದು ದಕ್ಷ ಅಧಿಕಾರಿಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವರ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂಥ ಡಿ ರೂಪಾ ಅವರು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಎಲ್ರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.